ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಾಳೆ ಅಥವಾ ನಾಳಿದ್ದು ಇನ್ಶಾ ಅಲ್ಲಾ ರಮಜಾನ್ ಪ್ರಾರಂಭವಾಗಲಿದೆ. ನಾವು ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲಿನಲ್ಲಿ ರಮಜಾನಿನ 1ನೇ ತಾರೀಕಿನಿಂದ ಅರ್ಥಾತ್ ರಮಜಾನಿನ 1ನೇ ಉಪವಾಸದಿಂದ ಕುರ್ಆನಿನ ಕನ್ನಡ ಅನುವಾದವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಮುಂದೆ ಇಡುವ ಅಗತ್ಯವಿದೆ. ಈ ವಿಡಿಯೋವನ್ನು ನೋಡುವ ಎಲ್ಲ ವಿಶ್ವಾಸಿಗಳು ಹಾಗೂ ಎಲ್ಲ ಅವಿಶ್ವಾಸಿಗಳು ಕುರ್ಆನನ್ನು ನಮ್ಮ ಪರಮಾತ್ಮನ ಕಡೆಯಿಂದ ಇರಿಸಲಾದ ಸತ್ಯ ಪುಸ್ತಕವೆಂದು ನಂಬುವವರು ಹಾಗೂ ಕುರ್ಆನ್ ಒಂದು ಮಾನವ ಬರೆದ ಸುಳ್ಳು ಪುಸ್ತಕ ಎಂದು ನಕಾರಿಸುವವರು ಎಲ್ಲರಿಂದ ಒಂದು ವಿನಂತಿ. ಈ ಕುರ್ಆನನ್ನು ಒಂದು ಮಾನವ ಬರೆದ ಪುಸ್ತಕ ಎಂದು ನಂಬುವವರು, ಇದು ಭಗವಂತನ ಪುಸ್ತಕ ಅಲ್ಲ ಎಂದು ನಕಾರಿಸುವವರು, ಕುರ್ಆನಿನಲ್ಲಿ ಮಹಿಳೆಯರ ಹಕ್ಕನ್ನು ಕಸಿದುಕೊಳ್ಳಲ್ಪಟ್ಟಿದೆ ಎಂದು ಹೇಳುವವರು ಹಾಗೂ ಕುರ್ಆನಿನಲ್ಲಿ ಕೇವಲ ಜಿಹಾದ್ ಎಂಬ ಹೆಸರಿನಿಂದ ಬೇರೆ ಧರ್ಮದವರನ್ನು ಕೊಂದು ಹಾಕುವ ಆದೇಶಗಳನ್ನು ನೀಡಲಾಗಿದೆ ಎಂದು ಆರೋಪಿಸುವವರು, ನಿಮ್ಮೆಲ್ಲರಿಂದ ವಿನಂತಿ, ಸಂಪೂರ್ಣ ತಾಳ್ಮೆಯಿಂದ ಮುಂದೆ ಬರುವ ಕುರ್ಆನಿನ ಅನುವಾದವನ್ನು ಕೇಳಿರಿ, ಅರ್ಥ ಮಾಡಿಕೊಳ್ಳಿರಿ, ನಂತರ ನೀವೇ ನಿರ್ಧಾರ ಮಾಡಿರಿ. ಕುರ್ಆನಿನಲ್ಲಿ ನಿಜವಾಗಿಯೂ ಈ ಎಲ್ಲ ಮಾತುಗಳನ್ನು ಬರೆಯಲಾಗಿದೆಯೋ ಅಥವಾ ಈ ಎಲ್ಲ ಮಾತುಗಳು ಕೇವಲ ಸುಳ್ಳು ಕಾನ್ಸ್ಪಿರಸಿ ಆಗಿದೆಯೋ? ನಿಮಗೆ ನಮ್ಮ ಅನುವಾದದ ಮೇಲೆ ಭರವಸೆ ಇಲ್ಲದಿದ್ದರೆ ನೀವು ಸ್ವಯಂ ಅರಬಿ ಭಾಷೆಯನ್ನು ಕಲಿತು ಸ್ವಯಂ ಓದಿರಿ, ನಂತರ ನಿರ್ಧಾರ ಮಾಡಿರಿ. ಏಕೆಂದರೆ ಯಾವುದೇ ವಿಷಯವನ್ನು ಸ್ವಯಂ ಪರಿಶೀಲಿಸದೆ ಕೇವಲ ವೈರಲ್ ಮಾತುಗಳನ್ನು ಕೇಳಿ, ಬೇರೆಯವರ ಆರೋಪಗಳನ್ನು ಕೇಳಿ ಅವುಗಳನ್ನು ಸತ್ಯವೆಂದು ನಂಬುವುದು ಮಹಾ ಮುಟ್ಟಾಳ್ತನ. ಈಗ ವಿಶ್ವಾಸಿಗಳಿಂದ ವಿನಂತಿ, ಜಗದೇಕ ರಕ್ಷಕನಾದ ಅಲ್ಲಾಹನು ತನ್ನ ಸೃಷ್ಟಿಯಲ್ಲಿ ಸರ್ವಶ್ರೇಷ್ಠ ಜೀವಿಯಾಗಿರುವ ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ಜಗತ್ತಿನ ಆರಂಭದಿಂದಲೇ ಪ್ರವಾದಿಗಳ ಮೂಲಕ ಅವತೀರ್ಣಗೊಳಿಸುತ್ತಲಿದ್ದ ಸಂದೇಶಗಳ ಅತ್ಯಂತ ಕೊನೆಯ ಆವೃತ್ತಿಯೇ ಅಂತಿಮ ಪ್ರವಾದಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಅವತೀರ್ಣವಾಗಿರುವ ಈ ಪವಿತ್ರ ಪುಸ್ತಕ ದಿವ್ಯ ಕುರ್ಆನ್. ಇದರಲ್ಲಿ ಮನುಷ್ಯನ ಜನ್ಮದಿಂದ ಮರಣದವರೆಗೆ ಜೀವನದ ಸಕಲ ರಂಗಗಳಿಗೆ ಸಂಬಂಧಿಸಿದ ಹಾಗೂ ಈ ಲೋಕದಲ್ಲೂ ಪರಲೋಕದಲ್ಲೂ ವಿಜಯವನ್ನು ಸಾಧಿಸಿಕೊಳ್ಳಲು ಬೇಕಾಗಿದ್ದ ಜೀವನದ ಮಾರ್ಗದರ್ಶನವು ಇದರಲ್ಲಿ ಒಟ್ಟುಗೂಡಿಸಲಾಗಿದೆ. 7ನೇ ಶತಮಾನದಲ್ಲಿ ಅಜ್ಞಾಂಧಕಾರದಲ್ಲಿ ತೋಳಾಡುತ್ತಿದ್ದ ಅರಬ್ ಜನಾಂಗವು ಕುರ್ಆನಿನ ಬೋಧನೆಗಳನ್ನು ಜೀವನದ ಸಕಲ ರಂಗಗಳಲ್ಲಿ ನಿಷ್ಠೆಯಿಂದ ಪಾಲಿಸಿದ ಪರಿಣಾಮವಾಗಿ ಕೇವಲ ಕೆಲವೇ ವರ್ಷಗಳಲ್ಲಿ ನೈತಿಕವಾಗಿಯೂ ಆರ್ಥಿಕವಾಗಿಯೂ ರಾಜಕೀಯವಾಗಿಯೂ ಜಗತ್ತಿನಲ್ಲಿ ಮಹಾಶಕ್ತಿಯಾಗಿ ಮೆರೆದಿತ್ತು. ಆ ಕಾಲದ ಸೂಪರ್ ಪವರ್ ರೋಮನ್ ಹಾಗೂ ಪರ್ಷಿಯನ್ ಎಂಪೈರ್ಗಳನ್ನು ಸೋಲಿಸುವುದು ಒಂದು ಮಹಾ ಮುಟ್ಟಾಳ ಕನಸಾಗಿತ್ತು. ಆದರೆ ಈ ಮುಸ್ಲಿಂ ಸಾಮ್ರಾಜ್ಯವು ಅವರಿಂದ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹ ಅವರನ್ನು ಸೋಲಿಸಿ ಅವರ ದೌರ್ಜನ್ಯದ ಆಡಳಿತಕ್ಕೆ ತೆರೆ ಎಳೆದು ನ್ಯಾಯವನ್ನು ಸ್ಥಾಪಿಸಿದರು. ನಂತರ ಶರವೇಗದಿಂದ ಅಭಿವೃದ್ಧಿಯ ಶಿಖರದತ್ತ ಧಾವಿಸುತ್ತಿದ್ದ ಮುಸ್ಲಿಂ ಸಾಮ್ರಾಜ್ಯವು ಕುರ್ಆನಿನ ನಿಷ್ಠಾಪೂರ್ಣ ಅನುಸರಣೆಯಲ್ಲಿ ಅಸಡ್ಡೆ ತೋರಿದಾಗ ಅವರ ಅಭಿವೃದ್ಧಿಯ ಗತಿಯು ಕುಂಠಿತವಾಗುತ್ತಾ ಒಂದು ಕ್ರಮೇಣ ಅವನತೆಯ ಪಾತಾಳದತ್ತ ಇಳಿಯತೊಡಗಿತ್ತು. ಐತಿಹಾಸಿಕ ಸತ್ಯ. ಈಗ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಪವಿತ್ರ ಪುಸ್ತಕದ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ನಿಷ್ಠೆಯಿಂದ ಪಾಲಿಸುತ್ತಾ ಬಂದರೆ ಜಗತ್ತಿನಲ್ಲಿ ಯಾವುದೇ ಪರಿಸ್ಥಿತಿ ಉಂಟಾಗಿರಲಿ ನಮ್ಮ ಜೀವನ ಉತ್ತಮವಾಗಿರುತ್ತದೆ. ಈ ಲೋಕದಲ್ಲಿ ಕೆಲವೊಮ್ಮೆ ನಮಗೆ 8ನೇ ಹಾಗೂ 9ನೇ ಶತಮಾನದ ಸಹಾಬಗಳಂತೆ ಅಭಿವೃದ್ಧಿ ಸಿಗಲಿಲ್ಲ ಎಂದರೂ ನಮಗೆ ಈ ಪುಸ್ತಕದಲ್ಲಿ ದೌರ್ಜನ್ಯದ ನಡುವೆ ಜೀವಿಸುವವರಿಗೆ ನೀಡಲಾದ ತಾಳ್ಮೆಯ ಪಾಠಗಳು ನಮ್ಮ ಜೀವನವನ್ನು ಸುಂದರಗೊಳಿಸುವುದರಲ್ಲಿ ಸಹಾಯಕವಾಗಿರುತ್ತವೆ ಹಾಗೂ ಪರಲೋಕದಲ್ಲಿಯೂ ಅಂತ್ಯವಿಲ್ಲದ ಯಶಸ್ಸು ನಮಗಾಗಿ ಕಾದಿದೆ. ನಾವು ಈ ವಿಡಿಯೋ ಸೀರೀಸನ್ನು ಪ್ರಾರಂಭಿಸುವ ಮುಖ್ಯ ಉದ್ದೇಶವೇನೆಂದರೆ ಅವಿಶ್ವಾಸಿಗಳಿಗೆ ಈ ಜಗತ್ತಿನ ಈ ಲೋಕದ ಸೃಷ್ಟಿಕರ್ತನಿಂದ ಪರಿಚಯ ಮಾಡಿಸುವುದು ಹಾಗೂ ವಿಶ್ವಾಸಿಗಳಿಗೆ ಅವರು ಈ ಜಗತ್ತಿನಲ್ಲಿ ಬಂದ ಮುಖ್ಯ ಉದ್ದೇಶವನ್ನು ಅರ್ಥ ಮಾಡಿಸುವುದು. ಹಾಗೂ ನಾವು ಕುರ್ಆನಿನ ಆರಂಭದಿಂದ ಅರ್ಥಾತ್ ಸೂರೆ ಬಕರಾದಿಂದ ಈ ಸೀರೀಸನ್ನು ಪ್ರಾರಂಭಿಸುವುದಿಲ್ಲ. ಅದರ ಬದಲು ಹಿಂದೆಯಿಂದ ಅರ್ಥಾತ್ ಚಿಕ್ಕ ಚಿಕ್ಕ ಸೂರಗಳಿಂದ ಆರಂಭಿಸುತ್ತಿದ್ದೇವೆ.
ಏಕೆಂದರೆ ನಾವು ನಮಾಜಿನಲ್ಲಿ ಓದುವ ಚಿಕ್ಕ ಚಿಕ್ಕ ಸೂರಗಳ ಅರ್ಥ ನಮಗೆ ತಿಳಿದಿದ್ದರೆ ನಾವು ನಮಾಜಿನಲ್ಲಿ ಅದರ ಅರ್ಥವನ್ನು ತಿಳಿದು ಇನ್ನೂ ಶ್ರದ್ಧೆಯಿಂದ ಆರಾಧನೆ ಮಾಡುವುದರಲ್ಲಿ ಸಫಲರಾಗಬಹುದು. ಸೊ ಇನ್ಶಾಲ್ಲಾ ನಾಳೆಯಿಂದ ಅಥವಾ ನಾಳಿದ್ದರಿಂದ ನಮ್ಮ ಈ ಚಾನಲಿನಲ್ಲಿ ಕುರ್ಆನಿನ ಸೂರಗಳನ್ನು ಕನ್ನಡ ಅನುವಾದದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಅವುಗಳನ್ನು ವೀಕ್ಷಿಸಲು ನಮ್ಮ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.